ರಂಗನಾಥಪುರ ಎನ್ನುವ ಗ್ರಾಮದಲ್ಲಿ ಶಿವಯ್ಯ ಸುಜಾತ ಎನ್ನುವ ಶ್ರೀಮಂತಿಕೆಯಿಂದ ಇರುವ ದಂಪತಿಗಳು ಇದ್ರು. ಅವರಿಗೆ 15 ವರ್ಷದಲ್ಲಿ ಮೋಹನ್ ಎನ್ನುವ ಒಬ್ಬ ಮಗ ಕೂಡ ಇದ್ದ. ಮೋಹನ್ ತುಂಬಾನೇ ಕೋಪವಂತ. ಊರಿನ ಜನರ ಬಳಿ ಯಾವಾಗ್ಲೂ ಜಗಳವನ್ನು ತಂದಾಗ್ತಿದ್ದ. ಶಿವಯ್ಯ ಸುಜಾತನ ಒಳ್ಳೆ ಗುಣಗಳನ್ನು ನೋಡಿ ಜನರು ಅವರಿಗೆ ಗೌರವ ಕೊಡ್ತಿದ್ರು. ಆದರೂ ಕೂಡ ಅವನಲ್ಲಿ ಯಾವ ರೀತಿ ಬದಲಾವಣೆ ಕೂಡ ಬರ್ತಾ ಇರ್ಲಿಲ್ಲ. ಅವನಿಗೆ ಬುದ್ಧಿ ಹೇಳಿ ಹೇಳಿ ಅವರು ತುಂಬಾನೇ ನೊಂದೋಗಿದ್ರು. ಹೀಗೆ ಒಂದು ದಿನ ಕಾಡೊಳಗೆ ನಡ್ಕೊಂಡು ಹೋಗುವಾಗ ಒಂದು ವಿಷಸರ್ಪ ಶಿವಯ್ಯನ ಕಾಲಿಗೆ ಕಚ್ಚಿತ್ತು. ಆದರೂ ಅವರು ಧೈರ್ಯದಿಂದ, ನಾನು ಧೈರ್ಯವಾಗಿ ಊರೊಳಗೆ ಹೋಗ್ತೀನಿ, ಅಲ್ಲಿ ತುಂಬಾ ವ್ಯವಸಾಯಿಗಳು ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ವಿಷಯ ಹೇಳ್ತೀನಿ, ಅವ್ರು ನನ್ನ ಕಾಪಾಡ್ತಾರೆ. ಹೀಗೆ ಧೈರ್ಯದಿಂದ ನಡ್ಕೊಂಡು ಹೋಗುವಂತಹ ಶಿವಯ್ಯನಿಗೆ ಅವರ ಎದುರಲ್ಲಿ 15 ವರ್ಷದ ಒಂದು ಹುಡುಗ ಸಾರಥಿ ಎನ್ನುವವನು ಕಣ್ಣೀರ್ ಹಾಕೊಂಡ್ ನಿಂತಿದ್ದ. ಬಾಯಿಯಿಂದ ನೊರೆ ಬರ್ತಾ ಇರುವ ಶಿವಯ್ಯ ತುಂಬಾನೇ ಕಷ್ಟಪಟ್ಕೊಂಡು, ಇಲ್ ಬಾಪ ಮಗು, ನೀನು ಊರೊಳಗೆ ಹೋಗು, ಅಲ್ಲಿ ತುಂಬಾ ವ್ಯವಸಾಯಿಗಳು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಾಡೊಳಗೆ ಶಿವಯ್ಯನಿಗೆ ಹಾವು ಕಚ್ಬಿಡ್ತು, ನೀವು ಬಂದು ಅವರನ್ನು ಕಾಪಾಡ್ಬೇಕು ಅಂತ ಹೇಳಿ ಕರ್ಕೋಬಾಪ. ಹಾಗೆ ಅಂತ ಹೇಳಿ ಶಿವಯ್ಯ ಕೆಳಗೆ ಬಿದ್ರು. ಸಾರಥಿ ಬೇಗ ಊರೊಳಗೆ ಓಡೋಡಿ ಹೋದ. ಅಲ್ಲಿ ಲಿಂಗಯ್ಯ ಪಾಪಯ್ಯ ಎನ್ನುವ ವ್ಯವಸಾಯಿಗಳಿಬ್ಬರು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಅಯ್ಯ, ಅಲ್ಲಿ ಕಾಡೊಳಗೆ ಶಿವಯ್ಯ ಎನ್ನುವ ವ್ಯಕ್ತಿ ಹಾವು ಕಚ್ಚಿ ಬಿದ್ದೋಗಿದ್ದಾರೆ, ಅವರ ಬಾಯಿಯಿಂದ ನೊರೆ ಬರ್ತಾ ಇದೆ, ನೀವು ಬಂದು ಅವರನ್ನು ಕಾಪಾಡಿ. ಹಾಗೆ ಹೇಳಿದಾಗ ಮಲ್ಲಯ್ಯ ಮತ್ತು ಪಾಪಯ್ಯ ಬೇಗ ಬಂದು ಆ ಹುಡುಗನನ್ನು ಕರೆದುಕೊಂಡು ಶಿವಯ್ಯ ಬಿದ್ದಿರುವ ಜಾಗಕ್ಕೆ ಬಂದ್ರು. ಶಿವಯ್ಯನ ಬಾಯಿಯಿಂದ ನೊರೆ ಬರ್ತಾ ಇತ್ತು. ಅವರನ್ನು ಎತ್ತಿನ ಗಾಡಿಯಲ್ಲಿ ಮಲಗಿಸಿದ್ರು. ಇಲ್ ನೋಡಪ್ಪ, ನೀನು ಗಾಡಿ ಹಿಂದ್ಗಡೆ ಕೂತ್ಕೊಂಡು ಶಿವಯ್ಯನ ಹಿಡ್ಕೊಳ್ತೀಯಾ? ಆ ಸರಿಯಯ್ಯ. ಸಾರಥಿ ಶಿವಯ್ಯನ ಹಿಡ್ಕೊಂಡ. ಪಾಪಯ್ಯ ಮತ್ತು ಲಿಂಗಯ್ಯ ಎತ್ತಿನ ಗಾಡಿಯಲ್ಲಿ ಶಿವಯ್ಯನ ಕರ್ಕೊಂಡು ಪಕ್ಕದಲ್ಲಿರುವ ಹಾಸ್ಪಿಟ್ಲಿಗೆ ಹೋದ್ರು. ಬೆಡ್ ಮೇಲೆ ಮಲಗಿಸಿದ್ರು. ಡಾಕ್ಟರ್ ಬಂದು ಶಿವಯ್ಯನಿಗೆ ಇಂಜೆಕ್ಷನ್ ಕೊಟ್ರು. ಒಳ್ಳೆ ಸಮಯಕ್ಕೆ ಇವ್ರನ್ನ ನೀವು ಕರ್ಕೊಂಡ್ಬಂದಿದ್ದೀರಾ. ಇನ್ಮೇಲೆ ಇವರಿಗೂ ಯಾವ ತೊಂದ್ರೆನೂ ಇಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು. ಇವರ ಸಂಬಂಧಿಕರು ಯಾರಾದ್ರೆ ಇದ್ರೆ ಬರ್ಲಿಕ್ಕೇಳಿ, ನೋಡ್ಕೊಳಕ್ಕೇಳಿ. ಹಾಗೆ ಹೇಳಿದ ತಕ್ಷಣ ಪಾಪಯ್ಯ ಮಲ್ಲಯ್ಯ ತುಂಬಾನೇ ಸಂತೋಷಪಟ್ರು. ಇಲ್ ನೋಡಪ್ಪ ಮಗು, ನೀನು ಇಲ್ಲೇ ಇದ್ದು ಶಿವಯ್ಯನ ನೋಡ್ಕೊಂಡಿರು, ನಾವು ಹೋಗಿ ಶಿವಯ್ಯನ ಹೆಂಡತಿಯಾದ ಸುಜಾತನ ಕರ್ಕೊಂಬರ್ತೀವಿ. ಸರಿ ಅಯ್ಯ. ಹೌದು, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸಾರಥಿ. ಹಾಗೆ ಹೇಳಿದ ತಕ್ಷಣ ಪಾಪಯ್ಯ ಮತ್ತು ಮಲ್ಲಯ್ಯ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ರು. ಸಾರಥಿ ಮಾತ್ರ ಶಿವಯ್ಯನ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದ. ಮಲ್ಲಯ್ಯ ಪಾಪಯ್ಯ ಶಿವಯ್ಯನ ಹೆಂಡತಿಯಾದ ಸುಜಾತನ ಬಳಿ ಬಂದು ವಿಷಯವನ್ನು ಹೇಳಿದ್ರು. ಹೌದಾ, ಇವಾಗ ನನ್ ಗಂಡ ಹೇಗಿದ್ದಾರೆ? ಇವಾಗ ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಹಾಸ್ಪಿಟ್ಲಲ್ಲಿ ಮಲಗಿಸಿ ಬಂದಿದ್ದೀವಿ. ಅವರ ಬಳಿ 15 ವರ್ಷದ ಸಾರಥಿ ಎನ್ನುವ ಒಬ್ಬ ಹುಡುಗ ಇದ್ದಾನೆ. ನೀವು ಹೋಗಿ ಅವರನ್ನು ನೋಡ್ಕೊಳ್ಳಿ. ನೀವು ಹೋಗುವ ತನಕ ಆ ಹುಡುಗ ನಿಮ್ ಗಂಡನ ಜೊತೆ ಇರ್ತಾನೆ. ನೀವು ಸಮಯನ ವ್ಯರ್ಥ ಮಾಡದೆ ಬೇಗ ಹೋಗಿ. ಸರಿ, ನಾನು ಇವಾಗ್ಲೇ ಹೋಗ್ತೀನಿ. ಹೀಗೆ ಪಾಪಯ್ಯ ಮಲ್ಲಯ್ಯ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ರು. ಸುಜಾತ ಮನೆಯನ್ನು ಬೀಗ ಹಾಕಿ ಅಲ್ಲಿಂದ ವೇಗವಾಗಿ ಹಾಸ್ಪಿಟ್ಲಿಗೆ ಬಂದ್ರು. ಡಾಕ್ಟ್ರೇ, ನನ್ ಗಂಡನ್ಗೆ ಇವಾಗ ಹೇಗಿದೆ? ಪರವಾಗಿಲ್ಲಮ್ಮ, ಇವಾಗ ಹುಷಾರಾಗಿದ್ದಾರೆ, ಒಳಗೆ ರೆಸ್ಟ್ ಮಾಡ್ತಾ ಇದ್ದಾರೆ, ನೀವೋಗಿ ನೋಡ್ಬೋದು. 15 ವರ್ಷದಲ್ಲಿ ಒಬ್ಬ ಸಾರಥಿ ಎನ್ನುವ ಹುಡುಗ ನಿಮ್ ಗಂಡನ ನೋಡ್ಕೋತಿದ್ದಾನೆ. ಹಾಗೆ ಹೇಳಿದ ತಕ್ಷಣ ಸುಜಾತ ಒಳಗೆ ಬಂದು ನೋಡಿದ್ಲು. ಶಿವಯ್ಯ ಬೆಡ್ ಮೇಲೆ ಮಲಗಿದ್ರು. ಪಕ್ಕದಲ್ಲೇ ಸಾರಥಿ ಕೂತ್ಕೊಂಡು ಅವರನ್ನು ನೋಡ್ಕೊಳ್ತಾ ಇದ್ದ. ಅವರನ್ನು ನೋಡಿ ಸುಜಾತಮ್ಮ ಸಮಾಧಾನವಾಗಿ ಆ ಹುಡುಗನ ಬಳಿ ಹೋಗಿ ಯಾರು ಏನು ಅಂತ ವಿಚಾರಿಸಿದ್ರು. ಅಮ್ಮವ್ರೇ, ನೀನು ನನ್ನ ನೋಡಿ ಅಮ್ಮವ್ರೇಂತ ಹೇಳ್ಬೇಡಪ್ಪ, ಅಮ್ಮ ಅಂತ ಕರಿ ಸಾಕು. ನನ್ನ ತಂದೆ ತಾಯಿ ಸಾಲವನ್ನು ತಡ್ಕೊಳಕ್ಕಾಗದೆ ಪಾಯ್ಸನ್ ಕುಡಿದು ಸತ್ತೋದ್ರು. ನಾನೊಬ್ಬ ಅನಾಥ, ನನಗೆ ಯಾರೂ ಇಲ್ಲ. ನನಗೆ ಯಾರು ಊಟ ಕೊಡ್ತಾರೋ ಅವರೇ ನನಗೆ ತಂದೆ ತಾಯಿ. ಎಲ್ಲಿ ನನಗೆ ಜಾಗ ಕೊಡ್ತಾರೋ ಅದೇ ನನ್ನ ಮನೆ. ಹೀಗೆ ಕಣ್ಣೀರು ಬಿಟ್ಟ. ಸುಜಾತನಿಗೆ ಸಾರಥಿಯನ್ನು ನೋಡಿ ತುಂಬಾನೇ ದುಃಖವಾಯಿತು. ಇಲ್ ನೋಡಪ್ಪ, ನೀನೇನು ಚಿಂತೆ ಮಾಡ್ಬೇಡ, ನೀನು ನಮ್ ಜೊತೆನೆ ನಮ್ಮ ಮನೆಗೇನೆ ಬಾ, ನಮ್ಮನೆಲ್ಲೇ ಇರು. ನಾನೇ ನಿನ್ಗೆ ತಾಯಿ, ಇವರೇ ನಿನ್ಗೆ ತಂದೆ. ಹೀಗೆ ಸಾರಥಿ ಶಿವಯ್ಯನ ಜೊತೆಗೆ ಅವರ ಮನೆಗೇನೆ ಬಂದ. ಸುಜಾತ ಅವನಿಗೆ ಊಟ ಕೊಟ್ರು. ಶಾಲೆಗೆ ಹೋದ ಮೋಹನ್ ಮನೆಗೆ ಬಂದ. ಊಟ ಮಾಡ್ತಾ ಇರುವ ಸಾರಥಿಯನ್ನು ನೋಡಿ ತುಂಬಾನೇ ಕೋಪ ಮಾಡ್ಕೊಂಡ. ಏಯ್, ಯಾರೋ ನೀನು ನನ್ ಮನೆಗೆ ಬಂದು ನನ್ ಮುಂದೆನೆ ಕೂತು ಊಟ ಮಾಡ್ತಿದ್ದೀಯಾ? ಹೀಗೆ ಮಾತಾಡ್ತಾ ಇರುವಾಗ ಸುಜಾತ ಬಂದ್ಲು. ಇಲ್ ನೋಡಪ್ಪ ಮೋಹನ್, ಊಟ ಮಾಡ್ತಿರೋರ್ನ ಹಾಗೆಲ್ಲ ಹೇಳ್ಬಾರ್ದು. ನಾನೇ ಸಾರಥಿನ ಕರ್ಕೊಂಬಂದು ಊಟ ಕೊಡ್ತಾ ಇರೋದು. ನೀನು ಒಳಗೋಗು, ಅವನು ಊಟ ಮಾಡ್ಲಿ.
ಇವನಿಲ್ಲಿ ಕೂತ್ಕೊಂಡು ಊಟ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಇವನಿಗೆ ಊಟ ಕೊಟ್ಟು ಬೇಗ ಹೊರಗೆ ಕಳ್ಸಮ್ಮ, ಅವನಿಲ್ಲಿರೋದ್ ನಂಗೆ ಇಷ್ಟ ಇಲ್ಲ. ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ. ಸಾರಥಿ ಭಯದಿಂದ ಊಟ ಮಾಡ್ದ. ಮೋಹನ್ ಮತ್ತೆ ಬಂದು ಸಾರಥಿ ಜೊತೆ ಜಗಳ ಮಾಡ್ತಾನೆ ಅಂತ ಸುಜಾತಮ್ಮ ಅಲ್ಲೇ ನಿಂತ್ಕೊಂಡಿದ್ರು. ಸಾರಥಿ ಊಟ ಮಾಡಿದ ಮೇಲೆ ಆಯಾಸವಾಗಿದ್ದಾನೆ ಅಂತ ಅವನನ್ನು ರೂಮ್ ಒಳಗೆ ಕರ್ಕೊಂಡೋದ್ರು. ಹೀಗೆ ಸುಜಾತ ನಡೆದ ವಿಚಾರದ ಬಗ್ಗೆ ಶಿವಯ್ಯನ ಬಳಿ ಹೇಳಿದ್ರು. ಇಲ್ಲಿ ನೋಡಪ್ಪ ಮೋಹನ್, ನನ್ನ ಜೀವವನ್ನು ಕಾಪಾಡಿದ ಸಾರಥಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ. ಇನ್ ಮುಂದೆ ಅವನಿಗೆ ತಂದೆ ತಾಯಿ ಎಲ್ಲವೂ ನಾವೇ. ಅವನು ಇಲ್ಲೇ ಇರ್ತಾನೆ, ನಿನಗೆ ಅವನು ತಮ್ಮ. ಅವನು ಎಲ್ ಬೇಕಾದ್ರೂ ಇರ್ಲಿ, ನನ್ ತಂಟೆಗೆ ಬರದಿರ್ಬೇಕು. ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ. ಸಾರಥಿ ಅವರ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಊಟವನ್ನು ಮಾಡಿ ಚೆನ್ನಾಗಿ ಓದ್ತಾ ಇದ್ದ. ಮೋಹನ್ ಸಾರಥಿನ ಎಷ್ಟೇ ಒಡೆದ್ರು ಬಡಿದ್ರು ಯಾವ ಜಗಳವನ್ನು ಮಾಡದೆ ಅವನ ಜೊತೆನೇ ಇದ್ದ. ಹೀಗೆ ದಿನಗಳು ಕಳೆಯಿತು. ಮೋಹನ್ ಸ್ವಲ್ಪ ಕೂಡ ಓದದೆ ಅಡ್ಡದಿಡ್ಡಿ ಕೆಲಸ ಮಾಡ್ಕೊಂಡು ಬೆಳೆದು ಹೋದ. ಆದರೆ ಸಾರಥಿ ಚೆನ್ನಾಗಿ ಓದಿ ಇನ್ನು ಮುಂದೆ ಓದುವಷ್ಟು ಒಳ್ಳೆ ಬುದ್ಧಿವಂತಿಕೆಯಿಂದ ಇದ್ದ. ಮೋಹನಿಗೆ ಮದ್ವೆ ಮಾಡೋಣ ಅಂತ ತೀರ್ಮಾನ ಮಾಡಿ ಸುಕನ್ಯಾ ಎನ್ನುವ ಹುಡುಗಿ ಜೊತೆ ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿದ್ರು. ಸುಕನ್ಯಾ ಅತ್ತೆ ಮಾವನಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ಲು. ಆದರೆ ಅವಳಿಗೂ ಕೂಡ ಸಾರಥಿ ಅಂದ್ರೆ ಇಷ್ಟನೇ ಇಲ್ಲ. ಯಾವಾಗ್ಲೂ ಸಾರಥಿನ ಬೈತಾನೆ ಇದ್ಲು. ತಿನ್ಲಿಕ್ಕೆ ಏನು ಕೂಡ ಕೊಡ್ತಿರ್ಲಿಲ್ಲ. ಅದನ್ನು ನೋಡಿ ಮೋಹನ್ ತುಂಬಾನೇ ಸಂತೋಷ ಪಡ್ತಿದ್ದ. ಆದರೆ ಶಿವಯ್ಯ ಸುಜಾತ ಅದನ್ನು ನೋಡಿ ದುಃಖ ಪಡ್ತಿದ್ರು. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಾರಥಿ ಹೊರಗಿನ ಊರಿಗೆ ಹೋಗಬೇಕಾಗಿತ್ತು. ಅದನ್ನು ನೋಡಿ ಶಿವಯ್ಯ ಸುಜಾತ ದುಃಖಪಟ್ರು. ಮೋಹನ್ ನಮಗೆ ಸ್ವಂತ ಮಗನಾದ್ರೂ ನೀನೇ ಕಣಪ್ಪ ನಮಗೆ ಜೀವ. ಅದಿಕ್ಕಮ್ಮ, ನಾನು ಹೊರಗೆ ಓದ್ಲಿಕ್ಕೆ ಹೋಗೋದಿಲ್ಲ, ನಿಮ್ ಜೊತೆನೇ ಇರ್ತೀನಿ ಅಂತ ಹೇಳ್ದೆ. ಆದ್ರೆ ನೀವೇ ತಾನೇ ಹೋಗಿ ಓದು ಅಂತ ನನ್ನ ಕಳ್ಸ್ಕೊಡ್ತಿದ್ದೀರಾ. ಇಲ್ ನೋಡಪ್ಪ, ನಾವು ಬೆಳೆಸಿದ ಮರ ಬೆಳೆದು ನಮಗೆ ನೆರಳಾಗುತ್ತೆ ಅಂದ್ರೆ ನಾವು ಬೇಡ ಅಂತ ಹೇಳ್ತೀವಾ? ನೀನ್ ಚೆನ್ನಾಗಿ ಓದ್ಬೇಕು. ನೀನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ದೊಡ್ಡ ಅಧಿಕಾರಿಯಾಗಿ ನಮ್ನ ನೋಡಕ್ ಬರ್ಬೇಕು. ನಿಮ್ಮಿಬ್ಬರ ಆಶೀರ್ವಾದ ಇದ್ರೆ ನಾನು ಚೆನ್ನಾಗಾಗ್ತೀನಪ್ಪ. ಹೀಗೆ ಸಾರಥಿ ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ. ಮೋಹನ್ ತಂದೆ ತಾಯಿ ಜೊತೆ ಜಗಳ ಮಾಡಿ ಎಲ್ಲ ಆಸ್ತಿಯನ್ನು ತನ್ನ ಹೆಸರಲ್ಲೇ ಬರ್ಸ್ಬೇಕು ಅಂತ ಜಗಳ ಮಾಡಿದ. ಇನ್ನು ತಂದೆ ತಾಯಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲ ಆಸ್ತಿಯನ್ನು ಮೋಹನ್ ಹೆಸರಲ್ಲೇ ಬರ್ದಿಟ್ರು. ಅದನ್ನು ನೋಡಿ ಮೋಹನ್ ಮತ್ತು ಸುಕನ್ಯಾ ತುಂಬಾನೇ ಸಂತೋಷಪಟ್ರು. ಸುಕನ್ಯಾ ತನ್ನ ಅತ್ತೆ ಮಾವನಿಗೆ ಊಟ ಕೊಡುವುದನ್ನೇ ನಿಲ್ಲಿಸ್ಬಿಟ್ಲು. ಯಾವಾಗ ನೋಡಿದ್ರು ಅವರನ್ನು ಬೈತಾನೇ ಇದ್ಲು. ಸುಜಾತ, ನನಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟನೇ ಆಗ್ತಿಲ್ಲ. ನಾವು ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ಕೊಂಡಾದ್ರೂ ಜೀವನ ಮಾಡೋಣ ಬಾ. ಸರಿ ರೀ, ನಾನು ಯಾವಾಗರಿ ಬೇಡ ಅಂದಿದ್ದೀನಿ, ಬನ್ರಿ ಹೋಗೋಣ. ನಾವು ಬೆಳೆಸಿದಂತಹ ಸಾರಥಿ ನಮ್ನ ಬಂದು ಇಲ್ಲಿ ಹುಡ್ಕಾಡಿದ್ರೆ ಅವನು ಏನ್ ಮಾಡ್ತಾನೆ ರೀ? ಅವನು ಬರತನಕ್ಕಾದ್ರೂ ನಾವು ಇಲ್ಲೇ ಇರೋಣ, ಇಲ್ಲದಿದ್ರೆ ನಮ್ನ ಕಾಣ್ತಾ ಇಲ್ಲ ಅಂತ ದುಃಖ ಪಡ್ತಾನೆ. ಹೌದು ಸುಜಾತ, ನೀನ್ ಹೇಳೋದು ಕೂಡ ನಿಜಾನೇ. ನಮ್ಮ ಸ್ವಂತ ಮಗ ನಮಗೆ ಗೌರವ ಕೊಡದಿದ್ರು ನಾವು ಬೆಳೆಸಿದಂತಹ ಸಾರಥಿ ನಮ್ಗೆ ಗೌರವ ಕೊಟ್ಟ. ಸಾರಥಿ ಬರುವವರೆಗೂ ನಾವು ಇಲ್ಲೇ ಇರೋಣ. ಹೀಗೆ ಸುಜಾತಮ್ಮ ಆ ಮನೆಯಲ್ಲೇ ಮನೆ ಕೆಲಸ ಮಾಡ್ತಾ ಇದ್ರು. ಶಿವಯ್ಯ ಹೊರಗಡೆ ಗಿಡಗಳಿಗೆ ನೀರಾಕ್ತಾ ಇದ್ರು. ಸುಕನ್ಯಾ ಅವರಿಗೆ ಒಂದೊತ್ತು ಊಟ ಕೊಡ್ತಾ ಇದ್ಲು. ಶಿವಯ್ಯ ಸುಜಾತ ಊಟ ಮಾಡಿ ಅವರಿಗೆ ಕೊಟ್ಟ ರೂಮಲ್ಲಿ ಮಲಗಿ ನಿದ್ರೆ ಮಾಡ್ತಿದ್ರು. ಹೀಗೆ ಇರುವಾಗ ಒಂದು ದಿನ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿದೆ ಅಂತ ತಂದೆ ತಾಯಿಯನ್ನು ಹೊರಗೆ ಹಾಕಿದ್ರು. ಊರಿನ ಜನರೆಲ್ಲ ಅದನ್ನು ನಿಂತು ನೋಡ್ತಾ ಇದ್ರು. ಅದೇ ಸಮಯದಲ್ಲಿ ಆ ಊರಿಗೆ ರೆವೆನ್ಯೂ ಆಫೀಸರ್ ಆಗಿ ಬಂದಿರುವ ಸಾರಥಿ ತನ್ನ ತಂದೆ ತಾಯಿಗೆ ವಿಷಯವನ್ನು ಹೇಳಲು ಅಲ್ಲಿಗೆ ಬಂದ. ತಂದೆ ತಾಯಿಯ ಪರಿಸ್ಥಿತಿ ನೋಡಿ ದುಃಖಪಟ್ಟ. ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಸುಜಾತ ಮತ್ತು ಶಿವಯ್ಯ ಸಾರಥಿ ಜೊತೆ ಅಲ್ಲಿ ನಡೆದ ವಿಚಾರವನ್ನು ಹೇಳಿದ್ರು. ಸಾರಥಿ ಬೇಜಾರಿಂದ, ಅಣ್ಣ, ಚಿನ್ನ ಎಲ್ಲೂ ಹೋಗಿಲ್ಲ, ಮನೆ ಒಳಗೆ ಇದೆ ಅಂತ ನನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೂಡ ನನಗೆ ಗೊತ್ತಿದೆ. ತಂದೆ ತಾಯಿಗೆ ವಯಸ್ಸಾಗಿದೆ, ಇನ್ನೂ ಅವ್ರನ್ನ ನೋಡ್ಕೋಬೇಕು ಅಂತ ತಾನೇ. ಏಯ್, ಯಾರೋ ನಿನ್ಗೆ ಅಣ್ಣ, ನಿನಗೆ ವಿಷಯ ಎಲ್ಲ ಗೊತ್ತು ತಾನೇ, ಅವ್ರನ್ನ ನೀನೇ ನೋಡ್ಕೋ. ಸರಿ ಅಣ್ಣ, ತಂದೆ ತಾಯಿನ ನಾನೇ ಕರ್ಕೊಂಡೋಗ್ತೀನಿ. ತಂದೆ ತಾಯಿ ಅಂದ್ರೆ ಏನು ಅಂತ ನಿಮ್ಗೆ ಇವಾಗ ಅರ್ಥ ಆಗೋದಿಲ್ಲ. ನೀವು ತಂದೆ ತಾಯಿ ಆಗ್ತಿರಲ್ಲ, ಆವಾಗ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಬನ್ನಿ, ನಿಮ್ನ ನಾನ್ ನೋಡ್ಕೋತೀನಿ, ನನ್ ಜೊತೆ ಬನ್ನಿ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನಮ್ನ ಹೊರಗೆ ಕಳಿಸ್ತಾ ಇದ್ದಾನೆ. ನಾವು ಬೆಳೆಸಿದಂತ ಮಗ ನಮ್ನ ನೋಡ್ಕೋತೀನಿ ಅಂತ ಹೇಳ್ತಿದ್ದೀಯ. ಸಂತೋಷಪ್ಪ. ಸರಿ ಸುಜಾತ, ಆದ್ರೆ ಅಪ್ಪ, ನೀವು ಏನ್ ಆಲೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ನನಗೆ ಇದೇ ಊರಲ್ಲಿ ರೆವೆನ್ಯೂ ಆಫೀಸರ್ ಆಗಿ ಕೆಲಸ ಸಿಕ್ಕಿದೆ. ಬನ್ನಿ, ನಾನ್ ನಿಮ್ನ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ಹೇಳಿದ ತಕ್ಷಣ ಶಿವಯ್ಯ ಸುಜಾತ ಸಂತೋಷಪಟ್ರು. ನಂತರ ಸಾರಥಿ ಒಂದು ಒಳ್ಳೆ ಮನೆಯನ್ನು ನೋಡಿ ತಂದೆ ತಾಯಿನ ಮನೆಗೆ ಕರೆದುಕೊಂಡು ಬಂದ. ಹೀಗೆ ಸ್ವಲ್ಪ ದಿನಗಳ ನಂತರ ಸಾರಥಿಗೆ ಕಮಲ ಎನ್ನುವ ಹುಡುಗಿಯನ್ನು ನೋಡಿ ಮದ್ವೆ ಮಾಡಿದ್ರು. ಕಮಲ ಶಿವಯ್ಯ ಸುಜಾತವನ್ನು ತನ್ನ ತಂದೆ ತಾಯಿಯಾಗಿ ನೋಡ್ಕೊಳ್ತಾ ಇದ್ಲು. ಅದನ್ನು ನೋಡಿ ಸಾರಥಿ ತುಂಬಾನೇ ಸಂತೋಷ ಪಡ್ತಿದ್ದ. ಹೀಗೆ ವಯಸ್ಸಾದ ಕಾಲದಲ್ಲಿ ಸುಜಾತ ಮತ್ತು ಶಿವಯ್ಯ ತುಂಬಾನೇ ಸಂತೋಷವಾಗಿ ಇದ್ರು. ರಾಮಾಪುರದಲ್ಲಿ ಶಾರದಮ್ಮ ಎನ್ನುವ ಮಹಿಳೆ ಇದ್ರು. ಅವರಿಗೆ ರಮೇಶ್, ವಿನಯ್ ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ರು. ಮಕ್ಕಳಂದ್ರೆ ಶಾರದಮ್ಮನಿಗೆ ತುಂಬಾನೇ ಪ್ರೀತಿ. ಆ ಊರಲ್ಲಿ ಯಾರು ಕಷ್ಟಪಟ್ಟರು ಶಾರದಮ್ಮ ಸಹಾಯ ಮಾಡ್ತಿದ್ರು. ಅಂತ ಶಾರದಮ್ಮನಿಗೆ ಒಂದು ಚಿಂತೆ ಇತ್ತು. ಆ ಚಿಂತೆ ಏನಂದ್ರೆ 2 ಮಕ್ಕಳಿಗೆ ಮದುವೆ ಆಗ್ಲಿಲ್ಲ ಅಂತ. ಹೀಗೆ ಒಂದು ದಿನ ಪಕ್ಕದೂರಿನ ಪರಂದಾಮಯ್ಯ ಶಾರದಮ್ಮನ ಮನೆಗೆ ಬಂದ್ರು. ಚಿಂತೆಯಿಂದ ಕೂತಿರುವ ಶಾರದಮ್ಮನ ನೋಡಿ ಪರಂದಾಮಯ್ಯ ಕೂಡ ಚಿಂತೆ ಮಾಡಿದ್ರು. ಹೀಗೆ ಚಿಂತೆಯಿಂದ ಕೂತಿದ್ರೆ ಹೇಗೆ ಶಾರದಮ್ಮ? ನಿಮ್ಮ ಚಿಂತೆ ಏನು ಅಂತ ನಂಗೆ ಅರ್ಥವಾಗಿದೆ. ಅದಕ್ಕೇನೆ ಪಕ್ಕದೂರಿಂದ ನಿಮ್ಮ ಚಿಂತೆನ ಹೋಗಿಸ್ಲಿಕ್ಕೆ ಬಂದಿದ್ದೀನಿ. ಸುಮ್ಮನಿರು ಪರಂದಾಮ, ನಿನ್ಗೆ ಯಾವಾಗ್ಲೂ ತಮಾಷೆನೆ. ನಾನೇನೋ ನನ್ನ ಚಿಂತೆಯಲ್ಲಿದ್ದೀನಿ. ನಿಮ್ಮ ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂತ ತಾನೇ ಶಾರದಮ್ಮ ನಿಮಗೆ ಚಿಂತೆ? ನನಗೆ ಗೊತ್ತಮ್ಮ. ಹೌದು ಪರಂದಾಮ, ನನ್ನ ಏನ್ ಮಾಡ್ಬೇಕು ಅಂತೀಯ? ಎಷ್ಟೋ ದಿನಗಳಿಂದ ನನ್ ಗಂಡ್ಮಕ್ಳಿಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಸಾಧ್ಯನೇ ಆಗ್ತಿಲ್ಲ. ಊರಲ್ಲಿರೋರಿಗೆಲ್ಲ ನಾನು ಸಹಾಯ ಮಾಡ್ತೀನಿ, ಆದ್ರೆ ಯಾರು ಕೂಡ ನಂಗೆ ಸಹಾಯನೇ ಮಾಡಲ್ಲ. ಅಯ್ಯೋ ಶಾರದಮ್ಮ, ನೀವು ಚಿಂತೆ ಮಾಡ್ಬೇಡಿ. ನಿಮ್ಮ ಚಿಂತೆನ ನೀಗಿಸ್ಲಿಕ್ಕೇನೆ ನಾನ್ ಬಂದಿರೋದು. ಇವಾಗ ನೀವು ಕುಣಿಯುವಂತಹ ಸಂತೋಷ ಬಂದಿದೆ. ಏನಯ್ಯ, ನಾನ್ ಕುಣಿಲಿಕ್ಕೇನ್ ಸಣ್ಣ ಹುಡ್ಗಿನ? ಸುಮ್ಮನೆ ಏನೇನೋ ಮಾತನಾಡದೆ ಬಂದ ವಿಷಯದ ಬಗ್ಗೆ ಹೇಳಿ. ಪಕ್ಕದೂರಲ್ಲಿ 2 ಹೆಣ್ಮಕ್ಳು ಮದ್ವೆ ವಯಸ್ಸಿಗೆ ಬಂದಿದ್ದಾರೆ. ಅವರ ತಂದೆ ಪೀನಾಸಿರಾಮ ನನ್ ಜೊತೆ ಹುಡುಗನ ನೋಡ್ಲಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಹಾ, ಎಷ್ಟು ಒಳ್ಳೆ ವಿಚಾರವನ್ನು ಹೇಳಿದೀರಾ. ನಿಮ್ಮ ಬಾಯಿಗೆ ಸಿಹಿನೇ ಹಾಕ್ಬೇಕು. ಅಯ್ಯೋ ಎಲ್ಲಮ್ಮ, ಸಿಹಿ ಎಲ್ಲ ತಿನ್ಲಿಕ್ಕಾಗ್ತಿದೆ. ಈ ಹಾಳಾದ ಶುಗರ್ ಬಂದು ಏನೂ ತಿನ್ಲಿಕ್ಕಾಗ್ತಿಲ್ಲ. ನಾಳೆ ನೀವು ರೆಡಿಯಾಗಿರಿ, ಹುಡುಗಿನ ನೋಡ್ಲಿಕ್ಕೆ ಅವ್ರ ಮನೆಗೆ ಹೋಗೋಣ. ಹಾಗೆ ಹೇಳಿ ಪರಂದಾಮಯ್ಯ ಅಲ್ಲಿಂದ ಹೊರಟೋದ್ರು. ಶಾರದಮ್ಮ ತುಂಬಾನೇ ಸಂತೋಷಪಟ್ಟು ಹೊರಡ್ಲಿಕ್ಕೆ ಏರ್ಪಾಡುಗಳನ್ನು ಮಾಡ್ತಾ ಇದ್ರು. ಮರುದಿನ ಪರಂದಾಮಯ್ಯ, ಶಾರದಮ್ಮ ಹಾಗೆ ಅವರ ಜೊತೆ ಸೇರಿ ವಿನಯ್ ಮತ್ತು ರಮೇಶ್ ಕೂಡ ಹುಡುಗಿನ ನೋಡ್ಲಿಕ್ಕೆ ಬಂದಿದ್ರು. ನಮಸ್ಕಾರಮ್ಮ ಶಾರದಮ್ಮ, ನೀವು ಯಾವಾಗ ಬರ್ತೀರಾ ಅಂತ ಬರೀ ಕಾಲಲ್ಲಿ ಕಾಯ್ತಾ ಇದ್ದೀನಿ. ಯಾಕೆ, ನಿಮ್ಗೆ ಚಪ್ಲೇನೂ ಇಲ್ವಾ? ಇಲ್ ನೋಡು ಪರಂದಾಮ, ನಿನ್ ಬಾಯಿಗೆ ಬೀಗ ಹಾಕದಿದ್ರೆ ಬಾಯಲ್ಲಿರುವ 32 ಹಲ್ಲುಗಳನ್ನ ನಾನು ಉದುರಿಸ್ಬಿಡ್ತೀನಿ ನೋಡ್ಕೋ. ಅಯ್ಯೋ ದೇವ್ರೆ, ಇವಾಗ್ಲೇ ಬೀಗ ಹಾಕೋತೀನಿ. ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಅಲ್ಲಿ ಪೀನಾಸಿರಾಮನ ದೊಡ್ಡ ಮಗಳಾದ ಸರಳ ಬಂದು ಶಾರದಮ್ಮನನ್ನು ನೋಡಿ ಸರಳ ಹೀಗೆ ಕೇಳಿದ್ಲು, ಅತ್ತೆ, ಹೂ ಹಣ್ಣನ್ನು ತಂದಿದ್ದೀರಾ? ಹೀಗೆ ಸರಳ ಕೇಳಿದಾಗ ಶಾರದಮ್ಮನಿಗೆ ಶಾಕ್ ಆಯ್ತು. ಪರಂದಾಮ ನಗ್ತಾ ಇದ್ರು. ರಮೇಶ್ ಮತ್ತು ವಿನಯ್ ಏನು ಮಾತನಾಡದೆ ಸುಮ್ನೆ ನಿಂತು ನೋಡ್ತಿದ್ರು. ನನ್ನ ದೊಡ್ಡ ಮಗಳು ಯಾವುದನ್ನು ವ್ಯರ್ಥ ಮಾಡೋದಿಲ್ಲ ರೀ. ಅದಕ್ಕೇನೆ ನೀವು ತಗೊಂಬಂದ ಹಣ್ಣು ಮತ್ತು ಹೂವನ್ನು ಕೇಳ್ತಾ ಇದ್ದಾಳೆ. ಕೊಟ್ಬಿಡಿ ಶಾರದಮ್ಮ. ಹೀಗೆ ಶಾರದಮ್ಮ ತಂದ ಹಣ್ಣು ಮತ್ತು ಹೂಗಳನ್ನು ಕೊಟ್ರು. ಸರಳ ಅದನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು. ಅವಳ ಹಿಂದೇನೆ ಎಲ್ಲರೂ ಮನೆಯೊಳಗೆ ಬಂದ್ರು. ಸಣ್ಣ ಮಗಳಾದ ಯಮುನಾ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಲು. ತಣ್ಣೀರು ಕುಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನಮ್ ತಂದೆ ಹೇಳಿದ್ರು, ಅದ್ರಿಂದನೇ ತಗೊಂಬಂದೆ, ಕುಡೀರಿ. ಹಾಗೆ ಹೇಳಿ ನೀರನ್ನು ಕೊಟ್ಟಾಗ ಆ ನೀರನ್ನು ತೆಗೆದುಕೊಂಡ ಶಾರದಮ್ಮನಿಗೆ ಸಂದೇಹ ಬಂತು. ತಕ್ಷಣ ಪರಂದಾಮನನ್ನು ನೋಡಿ, ಏನ್ ಪರಂದಾಮ, ಇವರ ತಂದೆ ಹೆಸರು ಪೀನಾಸಿರಾವು ಅಂತ ಗೊತ್ತಾಯ್ತು. ಆದ್ರೆ ಯಾಕೆ ಈ ರೀತಿ ಹೆಸರಿಟ್ಟಿದ್ದಾರೆ ಅಂತ ಇವಾಗ್ಲೇ ಅರ್ಥ ಆಗಿದ್ದು. ಇವರು ತುಂಬಾ ಪಿಸ್ನಾರಿನೇ. ಅಯ್ಯೋ ಶಾರದಮ್ಮ, ಎಷ್ಟೋ ವರ್ಷಗಳಿಂದ ನಿಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ. ಇವಾಗ ಇವ್ರನ್ನ ಕೂಡ ಬಿಟ್ಬಿಟ್ರೆ ಮುಂದೆ ನಿಮ್ಮ ಮಕ್ಕಳ ಗತಿ ಏನು? ಪಾಪ, ಅವ್ರ ಮುಖ ನೋಡಿ, ಬಿಸಿಲಲ್ಲಿ ಹೇಗೆ ಕಪ್ಪಾಗ್ಬಿಟ್ಟಿದ್ದಾರೆ ಅಂತ. ಒಬ್ನಿಗೆ ತಲೆಯಲ್ಲಿ ಕೂದಲು ಬೇರೆ ಉದುರ್ತಾ ಇದೆ. ಹೀಗೆ ಹೋದ್ರೆ ಮುಂದೆ ಹೇಗೆ? ಈ ಸಂಬಂಧ ಬೇಡ ಅಂತ ಹೇಳಿದ್ರೆ ಇವಾಗ ನಿಮಗೆ ದಬುಡುದಿಬಿಡೆ. ಹೀಗೆ ಶಾರದಮ್ಮ ಪರಂದಾಮಯ್ಯ ಮಾತಾಡ್ತಾ ಇರುವಾಗ ನಾಚಿಕೆ ಪಟ್ಕೊಂಡು ಸರಳ ಮತ್ತು ಯಮುನಾ ಶಾರದಮ್ಮ ತಂದ ಹಣ್ಣು ಹೂಗಳನ್ನು ತೆಗೆದುಕೊಂಡು ಬಂದು ಕೂತ್ರು. ಅವರನ್ನು ನೋಡಿ ಮತ್ತೊಮ್ಮೆ ಶಾರದಮ್ಮ ಶಾಕ್ ಆದ್ರು. ಏನಯ್ಯ ಪರಂದಾಮ, ನನ್ನ ಕೈಯಿಂದ ಹಣ್ಣುಗಳನ್ನ ತಗೊಂಡೋಗುವಾಗ ಅವರಿಗೆ ನಾಚಿಕೆ ಆಗಿಲ್ಲ, ಇವಾಗ ನಾಚಿಕೆ ಪಟ್ಕೊಂಡು ಕೂತ್ಕೊಂಡಿದ್ದಾರೆ ಏನು? ಅದೇ ಬೇಡ ಅನ್ನೋದು. ಅವರಿಗೆ ನಾಚಿಕೆ ಪಡ್ಲಿಕ್ಕೆ ಗೊತ್ತಾಗದಿದ್ರು ಕಷ್ಟಪಟ್ಕೊಂಡು ನಾಚಿಕೆ ಪಡ್ತಿದ್ದಾರೆ. ಇದ್ರಲ್ಲಿ ನಿಮ್ಮ ಗೋಳೇನು? ಟೀ ಕಾಫಿ ಇಲ್ಲ ಅಂತ ಗೊತ್ತಾಯ್ತು. ನಿಮ್ಮ ಅಭಿಪ್ರಾಯ ಏನು ಅಂತ ನೋಡಿ ಹೇಳಿ. ಹೇಳಲಿಕ್ಕೆ ಮುಂಚೆ ಒಂದ್ಸಲ ನಿಮ್ಮ ಮಕ್ಕಳ ಮುಖವನ್ನು ನೋಡಿ.
ಹೀಗೆ ಪರಂದಮ್ಮ ಹೇಳಿದಾಗ ಶಾರದಮ್ಮ ಆಲೋಚನೆ ಮಾಡಿದ್ರು. ಗಲ್ಲು ಶಿಕ್ಷೆಯನ್ನು ಅನುಭವಿಸುವಂತಹ ಕೈದಿಗಳ ಹಾಗೆ ಕೂತಿರುವ ತನ್ನ ಮಕ್ಕಳನ್ನು ನೋಡಿ, ನಿಮ್ಮ ಹೆಣ್ಮಕ್ಳು ಲಕ್ಷಣವಾಗಿದ್ದಾರೆ, ನನ್ನ ಇಬ್ಬರು ಮಕ್ಕಳಿಗೂ ಸರಿ ಹೊಂದುವ ಹಾಗೆ ಇದ್ದಾರೆ, ಒಳ್ಳೆ ದಿನ ನೋಡಿ ಮದ್ವೆಯನ್ನು ಮಾಡ್ಬಿಡೋಣ. ಹಾಗೆ ಹೇಳಿದಾಗ ಮಕ್ಕಳಾದ ರಮೇಶ್ ಮತ್ತು ವಿನಯ್ ತುಂಬಾನೇ ಸಂತೋಷಪಟ್ರು. ತನ್ನ ಮಕ್ಕಳ ಮುಖದಲ್ಲಿ ಇರುವ ಸಂತೋಷವನ್ನು ನೋಡಿ ಶಾರದಮ್ಮ ಕೂಡ ಸಂತೋಷಪಟ್ರು. ಆಹಾ ಶಾರದಮ್ಮ, ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಾ, ಇನ್ ಮುಂದೆ ನಿಮಗೆ ದಬುಡು ದಿಬುಡೆ. ಏನ್ ಪರಂದಮ್ಮ ಆ ದಬುಡು ದಿಬುಡು ಅಂದ್ರೆ? ಸ್ವಲ್ಪ ದಿನಗಳ ನಂತರ ನಿಮಗೆ ಗೊತ್ತಾಗುತ್ತೆ, ಸರಿ ಬನ್ನಿ ಹೋಗೋಣ. ಹೀಗೆ ಎಲ್ಲರೂ ಅಲ್ಲಿಂದ ಹೊರಡೋಣ ಅಂತ ನೋಡಿದ್ರು. ಹೊರಡುವ ಸಂದರ್ಭದಲ್ಲಿ ರಮೇಶ್ ಮತ್ತು ವಿನಯ್ ಸರಳ ಯಮುನನ್ನ ನೋಡಿ ನಾಚಿಕೆ ಪಟ್ರು. ಅವರನ್ನು ನೋಡಿ ಪರಂದಮ್ಮ ನಗ್ತಾ ಇದ್ರೆ ಶಾರದಮ್ಮ ಮಾತ್ರ ಏನೋ ಗಾಢವಾಗಿ ಆಲೋಚನೆ ಮಾಡ್ಕೊಂಡೇ ಕೂತಿದ್ರು. ಹೀಗೆ 2 ವಾರದಲ್ಲಿ ಅದ್ಭುತವಾಗಿ ಶಾರದಮ್ಮ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಮಾಡಿಸಿದ್ರು. ಹೊಸ ಸೊಸೆಯಂದಿರು ಬಂದ ತಕ್ಷಣ ಆ ಮನೆ ಸಂತೋಷದಲ್ಲಿತ್ತು. ಪೀನಾಸಿ ರಾವ್ ಕೂಡ ಎಲ್ಲಾ ಕೆಲಸವನ್ನು ಮುಗಿಸಿ ಊರಿಗೆ ಹೊರಟ್ರು. ನೀವು ಚಿಂತೆ ಮಾಡ್ಬಿಡಿ ಪೀನಾಸಿ ರಾವ್, ನಿಮ್ಮ ಹೆಣ್ಣು ಮಕ್ಕಳನ್ನು ನಾನು ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ. ನಾನು ಕಣ್ಣೀರು ಬಿಡ್ತಾ ಇಲ್ಲಮ್ಮ, ಇದು ಆನಂದ ಬಾಷ್ಪ. ನನ್ನ ಮಕ್ಕಳು ನಿಮ್ನ ಚೆನ್ನಾಗಿ ನೋಡ್ಕೋತಾರೆ, ಇನ್ ಮುಂದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಹೇಳಿ ಪೀನಾಸಿರಾವ್ ಅಲ್ಲಿಂದ ಹೊರಟೋದ್ರು. ಅದೇ ಸಮಯಕ್ಕೆ ಅಲ್ಲಿ ಪರಂದಾಮರು ಬಂದ್ರು. ಏನಮ್ಮ, ಅವ್ರ ತಂದೆ ಹೇಗೋ ಸಾಲ ಮಾಡಿ ಮದ್ವೆ ಮಾಡಿಸ್ಬಿಟ್ರು. ಅಲ್ಲ ಪರಂದಾಮ, ಆ ವ್ಯಕ್ತಿನ ನೋಡಿದ್ರೆ ಸಾಲ ಮಾಡಿದವರಾಗೆ ಕಾಣಿಸುತ್ತಾ, ಸಾಲ ಕೊಟ್ಟವರಂಗೆ ಕಾಣುತ್ತೆ. ಆಹಾ, ಅಷ್ಟು ಬೇಗ ನಿಮ್ಗೆ ಗೊತ್ತಾಗ್ಬಿಡ್ತಾ? ಏನು ಗೊತ್ತಾಗದು? ದಬುಡು ದಿಬುಡ ಅದ್ಭುತವಾಗಿ ಕಲ್ತ್ಕೊಂಡ್ರಮ್ಮ. ಎಲ್ಲರೂ ಚೆನ್ನಾಗಿರ್ತಾರೆ, ನೀವು ಚಿಂತೆ ಮಾಡ್ಬೇಡಿ, ಬನ್ನಿ ನಾವು ಹೋಗಿ ಟಿಫಿನ್ ತಿನ್ನೋಣ. ಹೀಗೆ ಶಾರದಮ್ಮ ಪರಂದಾಮಯ್ಯ ಮಾತಾಡ್ತಾ ಇರುವಾಗ ಸರಳ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ಲು. ಅದನ್ನು ನೋಡಿ, ಏನಮ್ಮ ಆ ವಸ್ತುಗಳನ್ನ ತಗೊಂಡು ಎಲ್ಲಿಗೆ ಹೋಗ್ತಿದೀಯಾ? ಅಯ್ಯೋ ಅತ್ತೆ, ಈ ಮನೆಗೆ ಈ ವಸ್ತುಗಳೆಲ್ಲ ಬೇಕಾಗಿಲ್ಲ, ಅದಕ್ಕೆ ಅಂಗಡಿಗೆ ವಾಪಸ್ ಕೊಡಕ್ಕೆ ಹೋಗ್ತಿದ್ದೀನಿ. ಓ ಹೌದಾ, ಕೆಲಸದವ್ರ ಜೊತೆ ಕೊಟ್ಟು ಕಳ್ಸಿದ್ರೆ ತಗೊಂಡೋಗಿ ಕೊಡ್ತಾರಲ್ವಾ? ಅಯ್ಯೋ ಅತ್ತೆ, ಕೆಲ್ಸದವರ ಕೈಯಲ್ಲಿ ಕೊಟ್ರೆ ಆಮೇಲೆ ಹಾಗೇನೆ ಎತ್ಕೊಂಡು ಮನೆಗೆ ಹೋಗ್ಬಿಡ್ಬೋದು, ಅದಕ್ಕೇನೆ ನಾನೇ ತಗೊಂಡೋಗಿ ಕೊಟ್ಟು ಬಂದ್ಬಿಡ್ತೀನಿ. ಆಹಾ, ಹಣವನ್ನು ಉಳಿತಾಯ ಮಾಡುವ ಸೊಸೆಯಂದಿರು ಬಂದಿದ್ದಾರೆ, ನೀವು ತುಂಬಾ ಅದೃಷ್ಟವಂತರು. ಸರಿ ಬನ್ನಿ, ಏನು ಟಿಫಿನ್ ತಿಂದು ಬರೋಣ. ಶಾರದಮ್ಮ ಪರಂದಾಮರಯ್ಯ ಟಿಫಿನ್ ಮಾಡ್ಲಿಕ್ಕೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ರು. ಅಲ್ಲಿ ಬನ್ನಿ ಅತ್ತೆ, ಬಂದು ಕೂತ್ಕೊಳ್ಳಿ. ಪರಂದಾಮರಿಗೂ ಶಾರದಮ್ಮನಿಗೂ ಪ್ಲೇಟಲ್ಲಿ ತರಕಾರಿಗಳನ್ನು ಹಾಕಿ ಇಟ್ಲು. ಅದನ್ನು ನೋಡಿ ಪರಂದಾಮಯ್ಯ ಮತ್ತು ಶಾರದಮ್ಮ ಒಬ್ರ ಮುಖವನ್ನು ಒಬ್ರು ನೋಡಿಕೊಂಡ್ರು. ಏನಮ್ಮ, ಬರೀ ತರಕಾರಿನ ಹೀಗೆ ಹಾಕ್ಬಿಟ್ಟಿದೀಯಾ? ಇದನ್ನ ಬೇಯಿಸಿ ಸಾರ್ ಮಾಡಲ್ವಾ? ಅಯ್ಯೋ ಅತ್ತೆ, ಇದನ್ನ ಸಾರ್ ಮಾಡ್ಬೇಕು ಅಂದ್ರೆ ಉಪ್ಪಿನಿಂದ ಬೇಳೆ ತನಕ ಬೇಕು, ಅದು ಮಾತ್ರ ಅಲ್ಲ ಎಣ್ಣೆ ಕೂಡ ಬೇಕು, ಅದರಿಂದ ಆರೋಗ್ಯಕ್ಕೂ ಕೂಡ ಹಾನಿಕಾರ. ಈ ವಯಸ್ಸಾದ ಸಮಯದಲ್ಲಿ ಎಣ್ಣೆ ವಸ್ತು ತಿನ್ಬಾರ್ದಲ್ವಾ? ಈ ತರಕಾರಿನ ತಿಂದ್ರೆ ಆರೋಗ್ಯಕ್ಕೆ ಆರೋಗ್ಯ. ನೀವು ಊಟ ಮಾಡ್ತಾ ಇರಿ, ನಾನು ಹೋಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಬರ್ತೀನಿ. ಹಾಗೆ ಹೇಳಿ ಯಮುನಾ ಅಲ್ಲಿಂದ ಹೊರಟೋದ್ಲು. ಯಮುನಾ ಅಲ್ಲಿಂದ ಹೋದ ನಂತರ ಶಾರದಮ್ಮನಿಗೆ ಮಾತೇ ಬರದೆ ಭ್ರಮೆ ಹಿಡಿದ ಹಾಗೆ ಕೂತಿದ್ರು. ಅದನ್ನು ನೋಡಿ ಪರಂದಾಮರು ಶಾರದಮ್ಮನ ಮುಖಕ್ಕೆ ನೀರನ್ನು ಎರಚಿದ್ರು. ಪರಂದಾಮ, ನಿಜವಾಗ್ಲೂ ನನಗೆ ದಬಿಡಿದು ಆರಂಭವಾಯಿತು. ಈ ಪಾಪಿಗಳ ಮುಖ ನೋಡಿ ಹುಡುಗಿ ನೋಡ್ಲಿಕ್ಕೆ ಬಂದೋ. ಈ ಜಿಪುಣ ಸೊಸೆಂದಿರ್ನ ಹೇಗೆ ಮನೆಯೊಳಗೆ ಸೇರಿಸ್ಕೊಳ್ಳೋದು? ಇಲ್ಲಿ ನೋಡಿ ಶಾರದಮ್ಮ, ನಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಮಕ್ಕಳ ಮುಖವನ್ನು ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ. ನೀವೇ ತಾನೇ ಹೇಳಿದ್ದು ನನ್ನ ಗಂಡು ಮಕ್ಕಳಿಗೆ ಇವರಿಬ್ಬರು ಸರಿಯಾದ ಜೋಡಿ ಅಂತ. ಇವಾಗೇನು ಪ್ಲೇಟ್ನ ಉಲ್ಟಾ ಮಾಡ್ತಿದ್ದೀರಾ? ನೋಡಿದೀಯಾ ಅವ್ರು ಏನ್ ಮಾಡ್ತಿದ್ದಾರೆ ಅಂತ? ಹೀಗೆ ಇದ್ರೆ ನಾನು ಬದುಕೋದಿಲ್ಲ. ನೀವೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಾಗಿನೇ ನಾನೊಂದು ನಿಮಗೋಸ್ಕರ ವೃದ್ಧಾಶ್ರಮವನ್ನು ನೋಡಿ ಬಂದಿದ್ದೀನಿ. ಅಲ್ಲಿ ಚೆನ್ನಾಗಿ ಊಟ ಕೊಡ್ತಾರೆ. ಛೀ, ದರಿದ್ರ ಮುಖದವನೇ, ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ನಿನ್ ಕೈ ಕಾಲ್ ಮುರಿದೋಗೋ, ನಿನಗೆ ಬಾಯಿ ಕೂಡ ಬರದೆ ಹೋಗೋ. ಅದಕ್ಕೇನೆ ನೀವು ಮಾತನಾಡೋದು ನನ್ನ ಕಿವಿಗೆ ಕೇಳಬಾರ್ದು ಅಂತ ನನ್ನ ಕಿವಿಗೆ ಪಂಜಿನ ಇಟ್ಕೊಂಡು ಬಂದಿರೋದು. ನೀವೇನ್ ಮಾತಾಡ್ತೀರೋ ಗೊತ್ತಾಗ್ತಿಲ್ಲ. ಹೀಗೆ ಪರಂದಾಮಯ್ಯ ಶಾರದಮ್ಮನ ಬೈಗಳವನ್ನು ತಿನ್ನಕ್ಕಾಗದೆ ಕಿವಿಯಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಅಲ್ಲಿಂದ ಹೊರಟ್ರು. ಮರುದಿನದಿಂದ ಇಬ್ಬರು ಸೊಸೆಯಂದಿರು ಆ ಮನೆಯನ್ನೇ ಬದಲಾಯಿಸ್ಬಿಟ್ರು. ಪೇಸ್ಟ್ ಬ್ರಷ್ಗೆ ಬದಲಾಗಿ ಅಲ್ಲುಜ್ಲಿಕ್ಕೆ ಬೇವಿನ ಕಡ್ಡಿಯನ್ನು ಕೊಡ್ತಿದ್ರು. ಆ ಮಾತನ್ನು ಕೇಳಿ ಶಾರದಮ್ಮ ತುಂಬಾನೇ ಚಿಂತೆ ಮಾಡಿದ್ರು. ಅತ್ತೆಯ ಮುಖವನ್ನು ನೋಡಿ ಸರಳ, ಇಲ್ಲಿ ನೋಡಿ ಅತ್ತೆ, ಇನ್ ಮುಂದೆ ನಿಮ್ನ ನೋಡ್ಕೊಳ್ಬೇಕಾದ ಅವಶ್ಯಕತೆ ನಮ್ದೇ ತಾನೆ, ಅದಕ್ಕೇನೆ ಈ ರೀತಿ ಮಾಡ್ತಾ ಇದ್ದೀವಿ. ಕಡಿಮೆ ಊಟ ಮಾಡಿದ್ರೆ ಒಳ್ಳೇದತ್ತೆ.
ರಾತ್ರಿಗೆ 1 ಗ್ಲಾಸ್ ಹಾಲ್ ಕೊಡ್ತೀನಿ, ಅದನ್ನ ಕುಡ್ದು ಮಲ್ಕೋಬಿಡಿ. ನೋಡಿ ಅತ್ತೆ, ನೀವು ಪ್ರತಿದಿನ ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇನ್ಮುಂದೆ ನೀವು ತಣ್ಣೀರಲ್ಲೇ ಸ್ನಾನ ಮಾಡಿ. ಹೇಗಿದ್ರು ನೀವು ಆರೋಗ್ಯವಾಗಿ ಇರೋದು ತಾನೇ ನಮಗೂ ಮುಖ್ಯ. ಸೊಸೆಯಂದಿರು ಬುದ್ಧಿ ಹೇಳ್ತಾ ಇದ್ದಾರಾ ಅಥವಾ ಭಯಪಡಿಸ್ತಿದ್ದಾರ ಅಂತ ಶಾರದಮ್ಮನಿಗೆ ಅರ್ಥವಾಗಲಿ. ಮಕ್ಕಳು ಮಾತ್ರ ಕೆಲ್ಸಕ್ಕೆ ಹೋಗ್ತಾ ತುಂಬಾ ಬ್ಯುಸಿಯಾಗಿದ್ರು. ಅವರಿಬ್ಬರು ಬೆಳಿಗ್ಗೆ ಕೆಲ್ಸಕ್ಕೋದ್ರೆ ಸಂಜೆನೆ ಬರ್ತಿದ್ರು. ಮನೆಯಲ್ಲಿ ಸೊಸೆಯಂದಿರು ಕೊಡುವ ಕಾಟದಿಂದ ತಲೆನೋವು ಜಾಸ್ತಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರು. ಅಯ್ಯೋ ಅತ್ತೆ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಮನೆಯಲ್ಲೇ ಪೂಜೆ ಮಾಡಿ, ಅದರಿಂದ ಮನೆಗೆ ಕೂಡ ತುಂಬಾ ಒಳ್ಳೆಯದು. ಹೌದತ್ತೆ, ನಾವು ಕೂಡ ನಿಮ್ ಜೊತೆ ಸೇರಿ ಪೂಜೆ ಮಾಡ್ತೀವಿ. ಸೊಸೆಯಂದಿರು ಹೀಗೆ ಹೇಳ್ತಾ ಇರುವಾಗ ಶಾರದಮ್ಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊಸೆಯಂದಿರ ಮಾತಿಗೆ ಅಡ್ಡ ಮಾತನಾಡದೆ, ಸೊಸೆಯಂದಿರ ಜಿಪುಣತನವನ್ನು ಹೋಗಿಸಲು ಸಾಧ್ಯವಾಗದೆ ಮೌನವಾಗಿ ನಿಂತಿದ್ರು. ಸೊಸೆಯಂದಿರ ಜಿಪುಣತನದಿಂದ ಸ್ವಲ್ಪ ಕಷ್ಟಪಟ್ರು. ಕೂಡು ಕುಟುಂಬದಲ್ಲಿ ಹೀಗೆ ಜವಾಬ್ದಾರಿಯಿಂದ ಇದ್ರೇನೆ ಜೀವನ ನಡೆಸಲು ಸಾಧ್ಯ ಅಂತ ಅರ್ಥ ಮಾಡ್ಕೊಂಡ್ರು. ಎಲ್ಲರೂ ಹಣ ಸಂಪಾದನೆ ಮಾಡ್ಬೇಕು, ಚಿನ್ನ ತೆಗಿಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಅವಳ ಸೊಸೆಯಂದಿರು ಮಾತ್ರ ಹಾಗೆ ಇಲ್ಲ ಅಂತ ಅವರನ್ನು ಗುರುತಿಸಿದ್ಲು. ಹೀಗೆ ಆ ದಿನದಿಂದ ಸೊಸೆಯಂದಿರ ಪದ್ಧತಿಗೆ ಅಡ್ಡಿಯನ್ನು ಮಾಡದೆ ಹೊಸ ಸೊಸೆಯಂದಿರನ್ನು ಅರ್ಥ ಮಾಡಿಕೊಂಡು ಸಂತೋಷವಾಗಿದ್ರು.